ಮೊದಲು ಪ್ರೀತಿ ಶುರುವಾದಾಗ ಚಿನ್ನ ರನ್ನ ಮುದ್ದು ಅಂತಾರೆ. ಆದರೆ ಬ್ರೇಕಪ್ ಆದಮೇಲೆ ಬರೀ ಸೆನ್ಸರ್ ಕಟ್ ಡೈಲಾಗ್ಗಳೇ. ಎಲ್ಲದಕ್ಕೂ ಬೀಪ್ ಸೌಂಡ್ ಹಾಕಿ ಡ್ಯಾಶ್ 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 ಅನ್ನಬೇಕು. ಜಗಳ ಆದಮೇಲೆ ಇಬ್ಬರು ಎಲ್ಲ ಮರೆತು ಬಿಡ್ತಾರೆ. ಆದರೆ ಪ್ರೀತಿಲಿ ಆದಂಥ ರೊಮ್ಯಾನ್ಸ್ ಮಾತ್ರ ಮರೆಯೋಕ್ಕಾಗಲ್ಲ. ಇದು ಹುಡುಗಿರಿಗಿಂತ ಹುಡುಗರಿಗೆ ಜಾಸ್ತಿ ಕಾಡೋದು ಅನಿಸುತ್ತೆ. ಫಸ್ಟ್ ಕಿಸ್, ಫಸ್ಟ್ ಟಚ್ ಇವೆಲ್ಲ ನೆನಪಾದಾಗ ಏನೋ ಒಂಥರ ಆಗುತ್ತೆ. ಇನ್ಸ್ಪಿರೇಷನ್ ಅನ್ನೋದು ಒಂದು ಸೀನಲ್ಲೂ ಇನ್ಸ್ಪಿರೇಷನ್ ಇರಲ್ಲ. ಪ್ರತಿ ಸೀನು ಒಂದು ಡೆಲಿಬ್ರೇಟ್ ಎಫರ್ಟ್ ಇತ್ತು. ಒಂದು ಸೀನು ಬೇರೆ ಸಿನಿಮಾಲ್ ನೋಡಿರೋ ಫೀಲ್ ಬರಬಾರ್ದು ಅನ್ನೋದು, ಆ ಫ್ರೆಶ್ನೆಸ್ ಇರಬೇಕು ಅನ್ನೋದು ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾ ಇನ್ಸ್ಪಿರೇಷನ್ ಅಲ್ಲ, ರಿಯಲ್ ಲೈಫ್ ಇನ್ಸ್ಪಿರೇಷನ್. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಫ್ರೆಂಡ್ನ ಹೋಗಿ ಮೀಟ್ ಮಾಡಿದಾಗ ಅವ್ನು ಹೇಳ್ತಾನೆ, ಇಲ್ಲ ನಾನು ಯಾವುದೋ ಹುಡುಗಿನ ಇಷ್ಟಪಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಒಂದು 6 ತಿಂಗಳಾದ್ಮೇಲೆ ನೋಡಿದ್ರೆ ಬ್ರೇಕಪ್ ಆಗಿರುತ್ತೆ. ಸೊ ಅವ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ, ಅವ್ನು ಡಿಪ್ರೆಷನ್ ಫೇಸಲ್ಲಿ ಇರ್ತಾನೆ. ಸೊ ಈ ಥರ ತುಂಬ ಕಥೆಗಳು ಕೇಳಿ ಕೇಳಿ ಯಾಕೆ ಇದನ್ನೇ ಇಟ್ಕೊಂಡು ಮಾಡಬಾರ್ದು ಅನ್ನೋ ಒಂದು ರಿಯಲ್ ಲೈಫ್ ಇನ್ಸ್ಪಿರೇಷನ್ ಅಂತ ಹೇಳಿ. ಹರ್ಷಿಕಾ ನಾನು ಇಬ್ಬರು ತುಂಬ ಡಿಸ್ಕಸ್ ಮಾಡಿಬಿಟ್ಟೆ ಮಾಡ್ತಾ ಇದ್ವಿ. ಪ್ರತಿಯೊಂದು ಸೀನು ಅಷ್ಟೇ, ನಾನು ಹಿಂಗೆ ಪರ್ಫಾರ್ಮ್ ಮಾಡ್ತೀನಿ, ಇದಕ್ಕೆ ನೀನು ಕೌಂಟ್ರ್ ಯಾವ ಥರ ಇರುತ್ತೆ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಎಂಟೈರ್ ಸಿನಿಮಾ ಶೂಟ್ ಮಾಡಿದ್ವಿ. ಹಂಗಾಗಿ ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ನಿಮಗೆ ನಾವಿಬ್ಬರು ಬಾಂಡಿಂಗ್ ಯಾವ ಥರ ಇತ್ತು ಏನು ಅಂತ. ಒಂದು ಸೀನಲ್ಲಿ ನನ್ನ ಡೈರೆಕ್ಟರ್ ಬಂದು ನನಗೆ 11 ಗಂಟೆ ಬೆಳಗ್ಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ಒಂದೇ ಶಾರ್ಟಲ್ಲಿ ಮಾಡ್ಬೇಕು ಸರ್, ಇದು 3 ಮಿನಿಟ್ಸ್ ಬರುತ್ತೆ, ಒಂದೇ ಶಾರ್ಟ್ ಮಾಡಬೇಕು ಅಂತ. ಅದರಲ್ಲಿ ನಾನು ಹೆಂಗೆ ಪರ್ಫಾರ್ಮ್ ಮಾಡ್ತೀನಿ ಅಂದರೆ 3 ಕ್ಯಾರೆಕ್ಟರ್ ಇದೆ ಆ್ಯಕ್ಚುಲಿ. 3 ಕ್ಯಾರೆಕ್ಟರ್ನು ಪರ್ಫಾರ್ಮ್ ಮಾಡ್ತೀನಿ ಅದರಲ್ಲಿ. ಅಂದರೆ ಒಂದು ಹುಡುಗಿ ಇನ್ನೊಂದು ಹುಡುಗಿ ಹತ್ರ ಮಾತಾಡ್ತಿರೋದು, ಆಮೇಲೆ ನನ್ನ ಕ್ಯಾರೆಕ್ಟರ್. ಸೊ ಇದನ್ನು ಹರ್ಷಿಕಾ ಹತ್ರ ನಾನು ಕೇಳ್ತಿದ್ದೆ, ನೀನೊಂದ್ಸತಿ ಪರ್ಫಾರ್ಮ್ ಮಾಡು, ನಾನು ನೋಡ್ತೀನಿ. ಯಾಕಂದರೆ ಆ ಹುಡುಗಿ ಮ್ಯಾನರಿಸಮ್ ಬೇಕಾಗಿತ್ತಲ್ಲ. ಸೊ ಹರ್ಷಿಕನ್ಗೆ ಹೇಳ್ತಿದ್ದೆ, ನೀನು ಪರ್ಫಾರ್ಮ್ ಮಾಡಿ ತೋರಿಸು ನನಗೆ ಅಂತ. ಸುಮಾರು ಒಂದು 2 ಅವರ್ಸ್ 3 ಅವರ್ಸ್ ಅದೇ ಥರ ರಿಹರ್ಸಲ್ಸ್ ಮಾಡಿಕೊಂಡು ಕೊನೆಗೆ ಅದು ಸಿಂಗಲ್ ಶಾರ್ಟಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಿ ವರ್ಕೌಟ್ ಆಗಿ ಬಂದಿದೆ. ಈ ಹುಡುಗಿರು ಹೆಂಗೆ ಅಂದರೆ, ನಾನು ನಿಂಗೊಂದು ವಿಷಯ ಹೇಳ್ಬೇಕೆ? ಏನು ಹೇಳೇ? ನಾನು ನಿಂಗೆ ಹೇಳಿದ್ನಲ್ವೇ 3 ತಿಂಗಳಿಂದ ನಾನು ಹಿಂದೆ ಒಬ್ಬ ಓಡಾಡ್ತಾ ಇದ್ದಾನೆ ಅಂತ. ಅವ್ನು ನಂಗೆ ಪ್ರಪೋಸ್ ಮಾಡಿಬಿಟ್ಟ. ಓ ಮೈ ಗಾಡ್, ಅವ್ನಿಗೆ ಪ್ರಪೋಸ್ ಮಾಡಿಬಿಟ್ನೇನೆ. ಆಮೇಲೆ ಏನಾಯ್ತು ಹೇಳಿ? ನನಗೂ ಅವನಂದ್ರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇಮಿಡಿಯೇಟಾಗಿ ಓಕೆ ಅಂತ ಹೇಳಿಬಿಟ್ಟೆ. ಆಮೇಲೆ ಏನಾಯ್ತು? ನಂಗೆ ತುಂಬ ಎಕ್ಸೈಟ್ ಆಗ್ತಿದೆ. ಹೇಳೇ ಬೇಗ. ಬೆಳಿಗ್ಗೆ ಲವ್ ಯು ಅಂತ ಹೇಳಿ ಸಾಯಂಕಾಲ ಸಿಕ್ಕಿ ಹಗ್ ಮಾಡಿಬಿಟ್ಟು ನಾನು ಕಿಸ್ ಮಾಡಿಬಿಟ್ಟ ಕಣೆ. ನನಗೆಷ್ಟು ನಾಚಿಕೆ ಆಯಿತು ಗೊತ್ತಾ? ಪ್ರತಿಯೊಂದು ಸಾಂಗು ನಿಮಗೆ ಒಂದು ವೇರಿಯೇಷನ್ ಕಾಣುತ್ತೆ. ಪ್ಯಾಥೋ ಸಾಂಗೇ 3 ಇದೆ. ಅದರಲ್ಲಿ ಟೈಟಲ್ ಟ್ರ್ಯಾಕ್ ಬಿತ್ರಿ ಬಿತ್ರಿ ಅಂತ ಒಂದು ಟೈಟಲ್ ಟ್ರ್ಯಾಕ್ ಇದೆ. ಅದೊಂದು ಮೂಡ್ ಕ್ಯಾರಿ ಆದರೆ, ಅವರಿವರ ಪ್ರೀತಿ ಬೇರೆ ಬಂದು ಅದೊಂದು ಡಿಫ್ರೆಂಟ್ ಹೈ ನೋಟ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಥೋ ಸಾಂಗ್ನ ಟ್ರೈ ಮಾಡಿದ್ದಾರೆ. ಕಣ್ಣಲ್ಲೇ ಹಾಡು ಡುಯೆಟ್ ಸಾಂಗು. ಆ ಡುಯೆಟ್ ಸಾಂಗ್ಗೆ ಇಬ್ಬರೇ ಪ್ರೇಮಿಗಳು, ಅವರು ಅಂದರೆ ಲೋನ್ಲಿನೆಸ್ ಇದ್ದರೆ ಹೆಂಗಿರುತ್ತೆ, ಅವ್ರ ಫೀಲ್ ಯಾವ ಥರ ಇರುತ್ತೆ, ಪ್ರಪಂಚದಲ್ಲಿ ಯಾರೂ ಇಲ್ಲ ಅವ್ರು ಮಾತ್ರ ಇದ್ದಾರೆ ಅನ್ನೋ ಫೀಲ್ ಬೇಕಾಗಿತ್ತು. ಸೊ ಅದನ್ನು ಔಟ್ಡೋರ್ ಒಂದು ಅಪಾರ್ಟ್ಮೆಂಟ್ ಹತ್ರ ಶೂಟ್ ಮಾಡಿದ್ದೀವಿ. ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಚಿಕ್ಕ ಸೆಟ್ ಹಾಕಿ ಅಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಅನ್ಫಿನಿಶ್ಡ್ ಅಪಾರ್ಟ್ಮೆಂಟ್, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರುವಂಥ ಒಂದು ಜಾಗದಲ್ಲಿ ಪ್ರಾಪರ್ಟೀಸ್ ಫಿಲ್ ಮಾಡಿ ಆ ಲೋನ್ಲಿನೆಸ್ನ ಫಿಲ್ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದು B3 ಸಿನಿಮಾ ಅಂದರೆ ತುಂಬ ರಿಯಾಲಿಟಿ ಬೇಸ್ ಆಗಿ ಮಾಡಿದ್ದೀವಿ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಒಂದ್ಸಲಿ ಎಲ್ಲ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿ. ಇಲ್ಲ, ಆ್ಯಕ್ಚುಲಿ ಹರ್ಷಿಕಾ ಇಲ್ಲ ಮಾಡಲ್ಲ ಅಂತಿದ್ರು. ಬಟ್ ಕಲೈ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಡೈರೆಕ್ಟರ್ಗೆ ಮತ್ತು ಕಲೈ ಮಾಸ್ಟರ್ಗೆ ಆ ಸಾಂಗಲ್ಲಿ ಆ ಫೀಲ್ ಬೇಕಾಗಿತ್ತು. ಬಿಕಾಸ್ ಅಷ್ಟು ಇಂಟಿಮಸಿ, ಲೈಕ್ ಅಷ್ಟು ಹಚ್ಕೊಂಡಿರುವಂಥ ಒಬ್ಬ ಪ್ರೇಮಿಗಳು ಸಡನ್ನಾಗಿ ಅವರ ಲೈಫಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆದಾಗ ಏನಾಗುತ್ತೆ ಅನ್ನೋದೇ ಸಿನಿಮಾ ಬೇಸು. ಸೊ ಆ ಒಂದು ಇಂಟಿಮಸಿ ತೋರಿಸಲೇಬೇಕಾಗಿತ್ತು ಆ ಸಾಂಗಲ್ಲಿ. ಅದಕ್ಕೋಸ್ಕರ ಮಾಡಿದ್ವಿ. ಅಂದರೆ ಎಲ್ಲೋ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಎಲ್ಲ ಪುಲ್ ಮಾಡೋದಕ್ಕೆ ಅಂತ ಗಿಮಿಕ್ ಮಾಡೋ ಥರ ಇದಲ್ಲ. ಬಟ್ ಆ ಸೀನ್ ನೀವು ಎಂಟೈರ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಪ್ರೀತಿಲಿ ಜಗಳ ಆದರೆ ಹೇಗೋ ಸರಿ ಮಾಡ್ಕೋಬಹುದು, ಆದರೆ ಮೋಸ ಮಾಡಿದ್ರೆ ಸಹಿಸ್ಕೊಳ್ಳೋದು ಕಷ್ಟ. ಅದೊಂಥರ ನಮ್ಮದವರ ಬೆನ್ನಲ್ಲಿ ಚೂರಿ ಹಾಕಿದ ಹಾಗೆ. ಅದೇನೇ ಇದ್ದರೂ ಬಿತ್ರಿ ನೋಡಿದ ಮೇಲೆ ಬೇರೆ ಆಗಿರೋ ಪ್ರೀತಿ ಒಂದಾದರೆ, ಮೋಸ ಮಾಡಿ ಬಿಟ್ಟು ಹೋಗಿರೋರು ತಪ್ಪನ್ನು ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಂಡ್ರೆ ಮೋಸ್ಟ್ಲಿ ನಿರ್ದೇಶಕರ ಪರಿಶ್ರಮ ಫಲಿಸುತ್ತೆ ಅನಿಸುತ್ತೆ. ಇದೇ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.